ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನೀವು ನೋಡ್ತಾ ಇದ್ದಾರೆ ಕೆಡಿವಿ ಕನ್ನಡ. ನಾನು ಪ್ರವೀಣ್ ಹಟ್. ಬಂಧುಗಳೇ, ಇವತ್ತು ಕಾಲ ಎಷ್ಟು ಕೆಟ್ಟದಾಗಿ ಬಿಟ್ಟಿದೆ ಅಂತಂದರೆ, ಇವತ್ತು ನಾವು ದುಡಿದು ತಿನ್ನುವಂತಹ ವ್ಯವಸ್ಥೆಯಲ್ಲಿಯೂ ಸಹ ವಿಧಿ ಆಟವನ್ನು ಆಡಿಬಿಡುತ್ತೆ. ಯಾಕೆಂತಂದರೆ ಇವತ್ತು ನಡೆದಂತಹ ಒಂದು ಘಟನೆ ಅಂಥದ್ದೊಂದು ವಿಚಾರಕ್ಕೆ, ಅಂಥದ್ದೊಂದು ಮಾಹಿತಿಗೆ ಸಾಕ್ಷಿಯಾಗಿ ಬಿಟ್ಟಿದೆ. ಸ್ನೇಹಿತರೆ, ಬೀದರ್ ಶಿವಾಜಿ ಚೌಕಲ್ಲಿ ಆಗಿರ್ತಕ್ಕಂತಹ ಒಂದು ಘಟನೆ ನೋಡಿ ಇವತ್ತು ಕರ್ನಾಟಕ ಬೆಚ್ಚಿ ಬಿದ್ದು ಬಿಟ್ಟಿದೆ. ಯಾಕೆಂತಂದರೆ ಅದು ಬೀದರ್ನ ಹೃದಯ ಭಾಗ ಶಿವಾಜಿ ಚೌಕ್. ಜನ ಎಂದಿನಂತೆ ತಮ್ಮ ಕೆಲಸಕ್ಕೆ ನಿರತರಾಗಿದ್ರು. ATMಗಳಿಗೆ ಹಣ ತುಂಬುವಂತಹ ವಾಹನವೊಂದು ಅಲ್ಲಿಗೆ ಬಂತು. ಹಗಲೇ ನೋಡುತ್ತಿದ್ದಂತೆಯೇ ಏಕಾಏಕಿ ದುಷ್ಕರ್ಮಿಗಳು ವಾಹನದ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿಬಿಟ್ಟಿದ್ದಾರೆ. ವಾಹನದಲ್ಲಿದ್ದಕ್ಕಂತಹ ವ್ಯಕ್ತಿ ಗುಂಡಿನ ದಾಳಿಗೆ ಬಲಿಯಾಗಿ ಬಿಟ್ಟಿರತಕ್ಕಂತಹ ವ್ಯಕ್ತಿ. ಸೊ ಅಲ್ಲಿ ಏನಾಯಿತು ಈ ಘಟನೆ ಅಂತಕ್ಕಂಥ ನೋಡ್ತಾ ಹೋಗೋಣ. ದುಷ್ಕರ್ಮಿಗಳ ದಾಳಿಗೆ ಬಲಿಯಾದಂತಹ ವ್ಯಕ್ತಿಯನ್ನು ಗಿರಿ ವೆಂಕಟೇಶ್ ಎಂದು ಗುರುತಿಸಲಾಗಿದೆ. ಎಂದಿನಂತೆ ಇವತ್ತು ಕೂಡ ATMಗಳಿಗೆ ಹಣ ಹಾಕಲು ತೆರಳುತ್ತಿರ್ತಕ್ಕಂತಹ ವ್ಯಕ್ತಿ ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳೇನಿದ್ರು 5 ಬಾರಿ ಗುಂಡಿನ ದಾಳಿಯನ್ನು ನಡೆಸಿಬಿಟ್ಟಿದ್ದಾರೆ. ಈ ದಾಳಿಯಲ್ಲಿ ಗಿರಿ ವೆಂಕಟೇಶ್ಗೆ ಗುಂಡು ತಗುಲಿದೆ. ಸ್ಥಳದಲ್ಲಿ ಗಿರಿ ಮೃತವನ್ನು ಪಟ್ಟಿರುವಂಥದ್ದು. ಸೊ ವಾಹನದಲ್ಲಿದ್ದವರಿಗೆ ಖಾರದ ಪುಡಿಯನ್ನು ಹಾಕಿ ಇಬ್ಬರು ದುಷ್ಕರ್ಮಿಗಳು ನಂತರ ಗುಂಡಿನ ದಾಳಿಯನ್ನು ನಡೆಸಿಬಿಟ್ಟಿದ್ದಾರೆ. ಗಿರಿ ವೆಂಕಟೇಶ್ ಸ್ಥಳದಲ್ಲೇ ಸಾವನ್ನಪ್ಪುತ್ತಿದ್ದಂತೆಯೇ ವಾಹನದಲ್ಲಿರ್ತಕ್ಕಂತಹ ಹಣವನ್ನು ಬಾಕ್ಸನ್ನು, ಅಂದರೆ ಬ್ಯಾಗ್ಸ್ ಏನಿರುತ್ತೆ ವಾಹನದಲ್ಲಿ, ಆ ಒಂದು ಬೈಕ್ನಲ್ಲಿ ಬಂದಿರತಕ್ಕಂತಹ ವ್ಯಕ್ತಿ ಅದನ್ನು ತೆಗೆದುಕೊಂಡ್ಬಿಟ್ಟಿದ್ದಾನೆ. ನಂತರ ಸ್ಥಳೀಯರು ಕಲ್ಲನ್ನು ಎಸೆತಿರುವಂತಹ ದೃಶ್ಯ ನೀವು ನೋಡಬಹುದು. ಆ ವ್ಯಕ್ತಿ ಸುತ್ತಲೂ ನೋಡ್ತಾನೆ. ನಂತರ ಯಾರ ಭಯನೂ ಇಲ್ಲ. ಯಾಕೆಂತಂದರೆ ಕೈಯಲ್ಲಿ ಒಂದು ರಿವಾಲ್ವರ್ ಇರುತ್ತಲ್ಲ, ಹೀಗಾಗಿ ಯಾರ ಭಯನೂ ಇಲ್ಲ. ಯಾರು ಬಂದರೂ ಶೂಟ್ ಮಾಡ್ತೀನಿ ಅನ್ನುವಂತಹ ಒಂದು ಧಮ್ಮು ಇರುತ್ತೆ ಆ ವ್ಯಕ್ತಿಗೆ. ಹೀಗಾಗಿ ಆ ದುಷ್ಕರ್ಮಿಯನ್ನು ತಡೆಯೋಕ್ಕೆ ಅನೇಕ ಜನ ಕಲ್ಲನ್ನು ಎಸಿತಾರೆ. ಆದರೆ ಆ ಒಂದು ಪ್ರಯತ್ನ ವಿಫಲವಾಗುತ್ತೆ. ಈ ದೃಶ್ಯ ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಅಥವಾ ಅಲ್ಲಿರ್ತಕ್ಕಂತಹ ಜನ ಒಂದಿಷ್ಟು ಸೆರೆ ಹಿಡಿತಾರೆ. ಘಟನೆಯಲ್ಲಿ ಗಾಯಗೊಂಡಿರ್ತಕ್ಕಂತಹ ಶಿವಕುಮಾರ್ ಅಂತಕ್ಕಂತಹ ವ್ಯಕ್ತಿ, ಆತನಿಗೆ ವಯಸ್ಸು 26 ಅಂತೆ, ಸರಿಸುಮಾರು 26 ವಯಸ್ಸಿನ ವ್ಯಕ್ತಿ. ಅವರನ್ನು ಚಿಕಿತ್ಸೆಗಾಗಿ ಬೀದರ್ನ ಬೀಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಆ ವ್ಯಕ್ತಿ ಅಸುನೀಗ್ತಾರೆ. ಸದ್ಯ ಆರೋಪಿಗಳಿಗೆ ಬೀದರ್ ಪೊಲೀಸರು ಒಂದು ಬಲೆಯನ್ನು ಬೀಸಿದ್ದಾರೆ. ಸೊ ಬೈಕ್ ವಾಹನದ ನಂಬರ್ ಟ್ರೇಸ್ ಮಾಡ್ತಾ ಇದ್ದಾರೆ. ಯಾವ ಒಬ್ಬ ಅಪರಾಧಿ ಅಥವಾ ಯಾವೊಬ್ಬ ಆರೋಪಿ ಒಂದಲ್ಲ ಒಂದು ಸುಳಿವನ್ನು ಬಿಟ್ಟು ಹೋಗೇ ಇರ್ತಾನೆ. ಸೊ ATM ವಾಹನದಲ್ಲಿ ಎಷ್ಟು ಅಮೌಂಟ್ ಇತ್ತು ಅಂತಂದರೆ ಸುಮಾರು 87 ಲಕ್ಷ ರೂಪಾಯಿ ಇತ್ತಂತೆ. ಸೊ ATM ವಾಹನದಲ್ಲಿ ಇರ್ತಕ್ಕಂತಹ ಆ ನಗದು ಏನಿತ್ತಲ್ಲ, ಸೊ ಅದರಲ್ಲಿ ಒಂದು 5 ಲಕ್ಷ ರೂಪಾಯಿನ ಆ ಸ್ಥಳದಲ್ಲೇ ಬಿಟ್ಟು ಹೋಗಿರ್ತಾರೆ ಈ ದುಷ್ಕರ್ಮಿಗಳು. ಸೊ 83 ಲಕ್ಷ ರೂಪಾಯಿ ನಗದನ್ನು ತೆಗೆದುಕೊಂಡು ಹೋಗಿರುವಂತಹ ಮಾಹಿತಿ ಇರುವಂಥದ್ದು. ಇಲ್ಲಿ ಇವರು ಒಮ್ಮಿದೊಮ್ಮೆ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇವರು ನೋಡಿರ್ತಾರೆ. ಸೊ ದಿನಾಲು ಆ ವ್ಯಕ್ತಿಗಳು ಹಣವನ್ನು ತುಂಬುವಂತಹ ಒಂದು ವ್ಯವಸ್ಥೆ ಹೇಗಿರುತ್ತೆ, ಯಾರ್ಯಾರು ಬರ್ತಾರೆ, ಗನ್ ಮ್ಯಾನ್ ಇರ್ತಾರೆ ಇವ್ರ ಜೊತೆ, ಇತ್ಯಾದಿ ಮಾಹಿತಿ ಏನಿರುತ್ತೆ ಆ ಮಾಹಿತಿಯನ್ನು ತೆಗೆದುಕೊಂಡಿರ್ತಾರೆ. ನಂತರ ಇದು ಸ್ಥಳೀಯರ ಒಂದು ಸಪೋರ್ಟ್ ಸಹ ಇಲ್ಲಿ ಇರುವಂತಹ ಒಂದು ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಯಾಕೆಂತಂದರೆ ಇಷ್ಟೊಂದು ರಾಜಾರೋಷವಾಗಿ ಬಂದು ಅದರಲ್ಲಿ ಹಗಲೇನೆ ಒಂದು ಗನ್ನನ್ನು ತೆಗೆದುಕೊಂಡು ಅಥವಾ ರಿವಾಲ್ವರ್ನ ತೆಗೆದುಕೊಂಡು ಆ ವ್ಯಕ್ತಿಯನ್ನು ಶೂಟ್ ಮಾಡಿ ಅಲ್ಲಿರ್ತಕ್ಕಂತಹ ಹಣವನ್ನು ದೋಚೋದು ಸುಲಭದ ಮಾತು ಅಲ್ಲವೇ ಅಲ್ಲ. ಹಾಗೆ ಆ ಹಣ ಭಾರಕ್ಕೆ ಒಂದು 2 ಸಾರಿ ಬೈಕ್ ಮೇಲಿದ್ದ ಒಂದು ಆ ಬ್ಯಾಗು ಕೆಳಗಡೆ ಬೀಳುತ್ತೆ. ಅದನ್ನು ಎತ್ಕೊಂಡು ವ್ಯಕ್ತಿಯೋರ್ವ ಎತ್ತಿಡ್ತಾನೆ. ನಂತರ ಮುಂದೇನು ಇಟ್ಕೊಂಡು ಪರಾರಿ ಆಗ್ತಾರೆ. ಸೊ ಬೀದರ್ ಪೊಲೀಸ್ ಬಲೆಯನ್ನು ಬೀಸಿದ್ದಾರೆ. ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮತ್ತೊಂದು ಅಪ್ಡೇಟನ್ನು ಬಂದರೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ ನೋಡಿ, ವ್ಯಕ್ತಿ ಒಂದು ಏಜೆನ್ಸಿ ಅಂತೆ, ಒಂದು ಸೆಕ್ಯೂರಿಟಿ ಏಜೆನ್ಸಿ, ಆ ಏಜೆನ್ಸಿಯಿಂದ ಬಂದು ಇಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಹೀಗೆ ಏಕ್ದಮ್ ಆಗಿ ಬಂದು ಅಥವಾ ದಿಢೀರತೆ ಬಂದು ಶೂಟ್ ಮಾಡಿ ಸಾಯಿಸಿದಾರಲ್ಲ, ಸೊ ನಿಜಕ್ಕೂ ಮಮ್ಮಲ ಮರುಗುವಂಥದ್ದು. ಯಾಕೆಂತಂದ್ರೆ ಮನೆಯ ಪರಿಸ್ಥಿತಿಗಳು ಹೇಗಿರುತ್ತೆ ಗೊತ್ತಿಲ್ಲ. ಇಷ್ಟೆಲ್ಲ ಆದರೂ ಸಹ ಅಥವಾ ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಇದ್ಕೊಂಡು ಸೊ ಅವರಿಗೆ ಸೆಕ್ಯೂರಿಟಿ ಇಲ್ದೇನೆ ಇವತ್ತು ಹಸುನೀಗಿರುವಂಥದ್ದು ಬಹಳ ಶೋಚನೀಯ. ಸೊ ಬ್ಯಾಂಕ್ನವರು ಏನ್ ಮಾಡ್ತಾರೆ ಅಥವಾ ಯಾವ ರೀತಿ ಒಂದು ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಸದ್ಯದಲ್ಲೇ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆರೋಪಿಗಳು ಏನಿದ್ದಾರಲ್ಲ, ಸೊ ಅವರನ್ನ ಹಿಡಿಯುವಂತಹ ಒಂದು ಪ್ರಯತ್ನಗಳು ಹೇಗಾಗ್ತವೆ, ಪೊಲೀಸ್ ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನುವಂತಹ ಮಾತುಗಳನ್ನ, ಆ ಒಂದು ಸ್ಟೋರಿನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ KTV ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಅಥವಾ ಡಿಜಿಟಲ್ ಚಾನಲ್ ಅನ್ನ ನೀವು ವಾಚ್ ಮಾಡ್ತಾ ಇರಿ. ಮತ್ತೊಂದು ರೋಚಕ ವಿಭಿನ್ನವಾಗಿರತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಒಂದೇ ಮಾತರಂ. ಬೆಳಗ್ಗೆ 10:55 ಮತ್ತು 11 ಗಂಟೆ ಮಧ್ಯೆ ನಮ್ಮ ಬೀದರ್ ಸಿಟಿ SBI ಮೇನ್ ಬ್ರಾಂಚ್ ಎದುರುನೆ ಒಂದು ರಾಬರಿ ಮರ್ಡರ್ ಆಗಿದೆ. ಇಬ್ಬರು ಆರೋಪಿಗಳು ಬೈಕ್ ಮೇಲೆ ಬಂದು ಇಲ್ಲಿ ATM ವ್ಯಾನ್ಗೆ ದುಡ್ಡು ತುಂಬುತ್ತಾ ಇರುವಾಗ ಅವ್ರ ಮೇಲೆ ದಾಳಿ ಮಾಡಿ ಫೈರಿಂಗ್ ಓಪನ್ ಮಾಡಿ
ಒಬ್ಬರನ್ನ ಕೊಲೆ ಮಾಡಿರ್ತಾರೆ, ಇನ್ನೊಬ್ಬರನ್ನ ಗಾಯಗೊಂಡಿರ್ತಾರೆ ವಿತ್ ಮನಿ ಒಂದು ಟ್ರಂಕ್ ಪೆಟ್ಟೆ ಸಮೇತ ಅವರು ಬೈಕ್ ಮೇಲೆ ಪರಾರಿ ಆಗಿರ್ತಾರೆ. ತನಿಖೆ ಮುಂದುವರಿತಾ ಇದೆ. ಇನ್ನೊಬ್ಬರು ಇಂಜುರಿ ಆಗಿದ್ದಾರೆ, ಹಾಸ್ಪಿಟಲ್. ಆ ಇಂಜುರಿಗೆ ಗುಂಡೇಟ್ ತಗಲಿದೆ, ಏನಾಗಿದೆ ಸರ್? ಎಲ್ಲ ಗೊತ್ತಾಗ್ತಿದೆ, ತನಿಖೆ ಮಾಡ್ತಾ ಇದ್ದೀವಿ. ಟ್ರಂಕ್ ಪೆಟ್ ಹೆಂಗ್ ಓಪನ್ ಮಾಡಿದ್ರೆ ಗೊತ್ತಾಗ್ತಿಲ್ಲ, ಓಪನ್ ಆಗಿದೆ ಅಂತ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ.